ನೋಡಿರಿ, ಇದು ಸೈನ್ಸ್ ಸ್ಕೂಲ್ ಎಕ್ಸಾಮ್ದಲ್ಲಿ ಬರುವಂಥ ಅತಿ ಪ್ರಮುಖವಾದ 10 ಪ್ರಶ್ನೆಗಳನ್ನು ಹೇಳ್ತೀನಿ ಈ ಸದ್ದು. ಎಷ್ಟು? 10 ಪ್ರಶ್ನೆಗಳು ಅತಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಜಾಸ್ತಿ ಅದ. ಇದು ಭಾಳ ಇಂಪಾರ್ಟೆಂಟ್. ಪ್ರತಿ ದಿವಸನೂ ಇಂಪಾರ್ಟೆಂಟ್ 10 ಪ್ರಶ್ನೆಗಳನ್ನು ಹೇಳ್ಕೊತ ಹೋಗ್ತಿರ್ತೀನಿ. ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಚೇಂಜ್ ಆಗ್ಬೋದು ಎಕ್ಸಾಮ್ದಾಗ, ಆದರೆ 99% ಇದು ಕಂಪಲ್ಸರಿ ಎಕ್ಸಾಮ್ದಾಗ ಕೇಳ್ತಾರೆ. ಅರ್ಥ ಆಯಿತು? ಹಾಂ, ಏನಪ್ಪ ನೋಡ್ರಿ, ಇದು ಕ್ವಶನ್ ನಂಬರ್ 1. ಒಬ್ಬ ಅಂಗಡಿಯವನು ಒಂದು ಸೈಕಲನ್ನು ರೂಪಾಯಿ 4,500ಕ್ಕೆ ಖರೀದಿಸಿ ಅದರ ರಿಪೇರಿಗಾಗಿ ರೂಪಾಯಿ 500 ಖರ್ಚು ಮಾಡಿ ಅದನ್ನು ರೂಪಾಯಿ 5,600ಗಳಿಗೆ ಮಾರಿದರೆ ಅವನಿಗೆ ದೊರೆಯುವ ಶೇಕಡ ಲಾಭ ಅಥವಾ ನಷ್ಟವೆಷ್ಟು? ಇದೊಂದು ವ್ಯವಹಾರ ಅದ. ಇಲ್ಲಿ ಮೊದಲು ಲಾಭ ಆಗ್ತದೋ ನಷ್ಟ ಆಗ್ತದೋ ನೋಡ್ಕೋಬೇಕು. ಅಂದ್ರೆ ನಮ್ಮಿಂದ ಹಣ ಎಷ್ಟು ಖರ್ಚಾಗ್ಯದ ಅಥವಾ ಎಷ್ಟು ಹೋಗ್ಯದ ಅಥವಾ ಆ ವಸ್ತುವಿನ ಬೆಲೆ ಎಷ್ಟದ ಅದು ನೋಡ್ಕೋಬೇಕು. ವಸ್ತುವಿನ ಬೆಲೆ ಅಂದ್ರೇನು? ಅಸಲು ಬೆಲೆ ಅಥವಾ ಕೊಂಡೆ ಬೆಲೆ. ಹೌದಲ್ಲ? ಕೊಂಡೆ ಬೆಲೆ ಎಷ್ಟದ? ಕೊಂಡೆ ಬೆಲೆ ಎಷ್ಟದಪ್ಪ ಇಲ್ಲಿ? ಅಂಗಡಿ ಒಂದು ಸೈಕಲ್ ಇದು 4,000 ರೂಪಾಯಿ, 4,500 ರೂಪಾಯಿ. 4,500 ರೂಪಾಯಿ ದುಡ್ಡನ್ನು ಕೊಟ್ಟು ಒಂದು ಸೈಕಲನ್ನು ಖರೀದಿ ಮಾಡ್ತಾನೆ. ಯಾರು? ಒಬ್ಬ ಅಂಗಡಿಯವ. ಖರೀದಿ ಮಾಡಿ ಸುಮ್ಮನೆ ಇಲ್ಲ, ಡೈರೆಕ್ಟಾಗಿ ಖರೀದಿ ಮಾಡಿದ್ರೆ ಮಾರೋದಿಲ್ಲಮ್ಮ. ಯಾಕೆ ಬಾರೋದಿಲ್ಲ ಅಂದರೆ ಸ್ವಲ್ಪ ಬಾಯಿಂದ ರಿಪೇರಿ ಇದ್ದಂಗೆ ಅದಾವ. ಏನೋ ಖರ್ಚು ಮಾಡ್ತಾನೆ ಅದಕ್ಕೆ. ಅಲ್ಲೊಂದು ನಟ್ ಹೋಯ್ತು, ಇಲ್ಲೊಂದು ನಟ್ ಹೋಯ್ತು, ಅಲ್ಲೊಂದು ಪ್ಯಾಡಲ್ ಹೋಯ್ತು, ಇಲ್ಲೊಂದು ಗಂಟೆ ಕುಡಿಸೋದು, ಕನ್ನಡಿ ಕುಡಿಸೋದು, ಏನೇನೇನೋ ಮಾಡ್ತಾನವ. ಅದಕ್ಕೆ ಎಷ್ಟು ಖರ್ಚು ಮಾಡ್ತಾನಮ್ಮ? ಅದರ ರಿಪೇರಿಗಾಗಿ, ಏನೋ ಸ್ವಲ್ಪ ಮೈನರ್ ರಿಪೇರಿ ಅಂತ ಹೇಳಿದೆ ನಾನು. ರಿಪೇರಿಗಾಗಿ ಎಷ್ಟು ಖರ್ಚು ಮಾಡ್ತಾನವ? ರೂಪಾಯಿ 500 ಖರ್ಚು ಮಾಡ್ತಾನೆ. ಅಂದ್ರೆ ಇತರೆ ಖರ್ಚು ಇದ್ರಾಗೆ ಕೂಡಿಸ್ರಿ, ಪ್ಲಸ್ ಖರ್ಚು ಮಾಡ್ತಾನೆ. ಎಷ್ಟಾಯಿತು? 4,500 ಪ್ಲಸ್ 500 ಈಕ್ವಲ್ ಟು 5,000 ಆಯಿತಾ? 5,000 ಆಯ್ತಾನಿಲ್ಲ? ವೆರಿ ಗುಡ್. 5,000 ರೂಪಾಯಿನ ಅವನಿಂದ ಹೋಗ್ತದ. ಅವು ಎಷ್ಟಕ್ಕೆ ಬರ್ತಾನೆ? 5,600ಕ್ಕೆ ಬರ್ತಾನೆ. ಅಂದ್ರೆ ಮಾರಿದ ಬೆಲೆ ಎಷ್ಟದಿಲ್ಲಿ? ಮಾರಿದ ಬೆಲೆ ಎಷ್ಟದ? 5,600 ರೂಪಾಯಿ ಅದ. ಅಂದ್ರೆ 5,000 ರೂಪಾಯಿ ಹಣವನ್ನು ಕೊಟ್ಟು ಖರೀದಿ ಮಾಡ್ದಂಗೆ ಆಯಿತು. 5,600ಕ್ಕೆ ಹೆಚ್ಚಿಗೆ ಮಾಡ್ದಂಗೆ ಆಯಿತು. ಅಂದ್ರೆ ನಮಗೆ ಲಾಭ ಆಗ್ತದೋ ನಷ್ಟ ಆಗ್ತದೋ? ಹೆಚ್ಚಿಗೆ ಮಾರಿವಂದ್ರೆ ಲಾಭ ಆಗ್ತದ, ಕಡಿಮೆಗೆ ಮಾರದೆ ಬಂದ್ರೆ ನಷ್ಟ ಆಗ್ತದೆ. ಅಂದ್ರೆ ನಮ್ಮದು ಲಾಭದಲ್ಲಿ ಅದ. ಅಂದ್ರೆ ನಮ್ಮದು ಆಪ್ಷನ್ಸ್ ಡಿ ಅಂತೂ ಆಗಲ್ಲ, ಲಾಭನೇ ಆಗಬೇಕು. ಆದರೆ ಈ ವ್ಯವಹಾರದಲ್ಲಿ ಯಾಕೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಂದಾರೆ. ಇದು ನಮ್ಮ ಆಪ್ಷನ್ಸ್ ಡಿ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ಲ? ಆದರೆ ಲಾಭ ಆಗಬೇಕು. ಆದ್ರೆ ಮುಂದೆ ಪ್ರಶ್ನೆ ಏನದ? ಮಾರಿದರೆ ಅವನಿಗೆ ದೊರೆಯುವ ಶೇಕಡ ಲಾಭವೆಷ್ಟು ಅಂತ ಕೇಳ್ತಾರೆ. ಅಂದರೆ 100ಕ್ಕೆ ಎಷ್ಟು ಲಾಭ ಅಂತ ಕೇಳ್ತಾರೆ. ಅಂದರೆ ಶೇಕಡ ಲಾಭ ಈಕ್ವಲ್ ಟು ಶೇಕಡ ಲಾಭ ಈಸ್ ಈಕ್ವಲ್ ಟು ಲಾಭ ಸರಸು ಬಾಗಲೆ ಅಸಲು ಬೆಲೆ ಇಂಟು 100. ಲಾಭ ಎಷ್ಟದ? ಎಷ್ಟು ಲಾಭ ಆಗ್ಯದ? ಇನ್ನು ಲಾಭ ಕಂಡು ಹಿಡಿಬೇಕು. ಎಷ್ಟು ಲಾಭ ಆಗ್ಯದಪ್ಪ ಅಂತ ಲಾಭವನ್ನು ಕಂಡು ಹಿಡಿಬೇಕು. ಇಲ್ಲಿ ಲಾಭವನ್ನು ಕಂಡು ಹಿಡೀರಿ. ಅಂದ್ರೆ 5,600ಕ್ಕೆ ಮಾರ್ತಾನೆ. 5,600ಕ್ಕೆ ಮಾರ್ತಾನೆ. ಅದರ ಮೂಲ ಬೆಲೆ ಎಷ್ಟದ? 5,000 ಅದ. ಮೈನಸ್ ಮಾಡಬೇಕು, ನಮಗೆ ಲಾಭ ಸಿಗುತ್ತದೆ. 0.06 ಎಷ್ಟು ಸಿಕ್ತು ನಮಗೆ ಲಾಭ? 600 ರೂಪಾಯಿ ಲಾಭ ಆಯಿತು. ಅಂದ್ರೆ 600ಕ್ಕೆ 5,000ಕ್ಕೆ 600 ರೂಪಾಯಿ ಲಾಭ ಆಗ್ಯದ. 5,000ಕ್ಕೆ ಯಾಕೆ ಅಸಲು ಬೆಲೆ 500 ಅದ, ನಮಗೆ ಲಾಭ ಆಯಿತು. ಹೌದಲ್ಲ? ಇಂಟು 100. ಇವೆರಡು 0, ಇವೆರಡು 0, ಇದೊಂದು 0, ಇದೊಂದು 0. 5 ಬಂದರೆ
5 12 ಈಕ್ವಲ್ ಟು ಎಷ್ಟಾಯಿತು 12% ಏನಾಯ್ತು ನಮಗೆ ಲಾಭವಾಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಚೆಕಪ್ ಮಾಡ್ಕೊರಿ. ನೋಡ್ರಿ ಇದು ಕ್ವಶನ್ ನಂಬರ್ 2. ಒಬ್ಬ ವ್ಯಾಪಾರಿ ರು 8,000 ಬೆಲೆ ಇರುವ ಒಂದು ವಸ್ತುವನ್ನು 20% ರಿಯಾಯಿತಿಯೊಂದಿಗೆ ಮಾರಿದಾಗ ಅವನಿಗೆ 25% ಲಾಭವಾಯಿತು. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಒಂದು ವಸ್ತು ಮಾರ್ತಾನಮ್ಮ, ಎಷ್ಟಕ್ಕೆ ಮಾರ್ತಾನಮ್ಮ? 8,000ಕ್ಕೆ ಮಾರ್ತಾನೆ. ಹೌದು, 20% ರಿಯಾಯಿತಿಯೊಂದಿಗೆ. ಅಂದರೆ ಮಾರಿದ ಬೆಲೆ ಎಷ್ಟು ತಗೋಬೇಕು ನಾವು? ಮೊದಲ ಮಾರಿದ ಬೆಲೆ ಎಷ್ಟಾಯಿತು? ಮಾರಿದ ಬೆಲೆಯನ್ನು ತಗೋಬೇಕು. ಮಾರಿದ ಬೆಲೆ ಎಷ್ಟಾಯಿತು? 8,000ಕ್ಕೆ ಎಷ್ಟು ಅಂತಾರೆ? 20% ತಗೋಬೇಕು. ಅಂದರೆ 8,000 ಇಂಟು 20/100. ಈ 0 ಈ 2 0 ಹೋಯಿತು. 8 2 16, 2 0ಕ್ಕೆ 2 0. ಏನಾಯ್ತಿದು? ಎಷ್ಟಾಯ್ತದು? ಮಾರಿದ ಬೆಲೆ ಆಯ್ತು. ಹೌದಾ? ಹಾಂ. ಇನ್ನು ಮಾರಿದ ಬೆಲೆ ಆಗಿಂದ ಮುಂದೆ ನೆಕ್ಸ್ಟ ಹಾಂ, ಮಾರಿದ ಬೆಲೆ ಎಷ್ಟಾಯಿತು? 1,600 ಆಯಿತು. ನಾವು ಮಾರಿದ ಬೆಲೆನೇ ಕಂಡು ಹಿಡ್ತೀವಿ, ಆದರೆ ಅದು ಕೊಂಡ ಬೆಲೆ ಗೊತ್ತೇ ಇಲ್ಲ ನಮಗೆ. ಅಂದ್ರೆ ಅದ್ರ ಮೂಲ ಬೆಲೆನೇ ಗೊತ್ತಿಲ್ಲ. ಆ ಮೂಲ ಬೆಲೆ ಕಂಡು ಹಿಡಿಬೇಕಾಗ್ಯದ. ಕೊಂಡ ಬೆಲೆ ಈಕ್ವಲ್ ಟು ನಾವೇನು ಮಾಡಬೇಕಾಗ್ಯದ? ಇದನ್ನೇ ಕಂಡು ಹಿಡಿಬೇಕಾಗ್ಯದ. ಏನು ಕಂಡು ಹಿಡಿಬೇಕಾಗ್ಯದ? ಇದನ್ನೇ ಕಂಡು ಹಿಡಿಬೇಕಾಗ್ಯದ. ಇದನ್ನು ಹೆಂಗೆ ಕಂಡು ಹಿಡಿಬೇಕಾಗ್ಯದ? ಅಷ್ಟು ಮಾರಿದರೂ ಸಹಿತ ಏನೋ 20% ಲಾಭ ಅದ. 20% ಡಿಸ್ಕೌಂಟ್ ಮಾಡಿದ್ರು, ರಿಯಾಯಿತಿ ಕೊಟ್ಟರು ಸಹಿತ ಅವನ ಲಾಭದಾಗಿ ಅದಾನ. ಅಂದ್ರೆ ಅವನಿಗೆ ಕೊಂಡ ಬೆಲೆ ಆಯಿತು. ಇಷ್ಟೊಂದು ಎಷ್ಟು ಇದು ಕೊಂಡ ಬೆಲೆ ಅದಲ್ಲ, ಎಷ್ಟಕ್ಕೆ ಮಾರಬೇಕು? ನಾವು ಮಾಡಬೇಕು ಶೇಕಡ ಲಾಭ. ಶೇಕಡ ಲಾಭ ಅಂದರೆ 25% ಲಾಭ ಆಗ್ಯದ ಅವನಿಗೆ ಇನ್ನೂ. ಹೌದಲ್ಲ? ಅಂದ್ರೆ ಲಾಭಕ್ಕೆ ಮಾರಿದಾಗ ಅಸಲು ಬೆಲೆ ಕಂಡುಹಿಡಿಯುವ ಸೂತ್ರ. ಹೌದಲ್ಲ? ಲಾಭಕ್ಕೆ ಮಾರಿದಾಗ ಅಸಲು ಬೆಲೆ ಕಂಡುಹಿಡಿಯುವ ಸೂತ್ರ ಏನು? ಲಾಭಕ್ಕೆ ಮಾರಿ ಅಸಲು ಬೆಲೆ ಕಂಡುಹಿಡಿಯುವ ಸೂತ್ರ ಏನು? 100 ಸರಸು ಬಾಗಲೇ 100 ಪ್ಲಸ್ ಲಾಭ ಇಂಟು ಮಾರಿದ ಬೆಲೆ. ಮಾರಿದ ಬೆಲೆ. ಹೌದಲ್ಲ? ಅಂದ್ರೆ 100 ಅಂದ್ರೆ ಏನು? 100 ಪ್ಲಸ್ ಲಾಭ ಅಂದರೆ ಎಷ್ಟು ಲಾಭ ಆಗಬೇಕಾಗ್ಯದ? 100ಕ್ಕೆ ಎಷ್ಟು ಲಾಭ ಆಗಬೇಕು? 25 ಆಗಬೇಕು. 100ಕ್ಕೆ 25 ಲಾಭ ಆಗಬೇಕಾಗ್ಯದ. ಮಾರಿದ ಬೆಲೆ ಎಷ್ಟದ? ಇಲ್ಲಿ ಮಾರಿದ ಬೆಲೆ ಎಷ್ಟದ? ಮಾರಿದ ಬೆಲೆ ಸದ್ನ ಬರೀಬೇಕು. ಆದರೆ ಇದೇನಿದು ಮಾರಿದ ಬೆಲೆ? ಹಾಂ, ಮಾರಿದ ಬೆಲೆ ಎಷ್ಟದ ಹೇಳಿ ನಮೀಗ? 8,000 ಮೈನಸ್ 1,600. 1,600 ಎಲ್ಲಿ ಬಂತು ಹೇಳ್ರಿ ನೋಡೋಣ. ಹಾಂ ಹಾಂ, ಅಂದರೆ ಎಷ್ಟಾಯ್ತಿದು? 0 0 4 ಕೈಲ 1 6. ಅಂದರೆ ಇದೇನಿದು? ಇದು ಮಾರಿದ ಬೆಲೆ ಆಯಿತು. ಅಂದರೆ ಇದು ಮಾರಿದ ಬೆಲೆ ಏನಿದು? ಇದು ಮಾರಿದ ಬೆಲೆ ಅಲ್ಲ. ಏನಾಯ್ತು? ಇದು ಮಾರಿದ ಬೆಲೆಯಲ್ಲಿ ಇದು ರಿಯಾಯಿತಿ ಆಯ್ತಿದು. ಹೌದಲ್ಲ? ರಿಯಾಯಿತಿ ಆಯ್ತಿದು, ರಿಯಾಯಿತಿ ಡಿಸ್ಕೌಂಟ್. ಹೌದಲ್ಲ? ಇದು ಮಾರಿದ ಬೆಲೆ ಅಲ್ಲ. ಇದು ಕ್ಯಾನ್ಸಲ್ ಮಾಡಿರಿ. ರಿಯಾಯಿತಿ ಆಯಿತು. ಈ ಸದ್ದ ನಮಗೆ ಮಾರಿದ ಬೆಲೆ ಸಿಕ್ತು. ಈ ಮಾರಿದ ಬೆಲೆಗೆ ನಾವೇನು ಮಾಡಬೇಕು? ಇಂಟು 6,400 ಇಲ್ಲಿ ಪೀಳ ಮಾಡಬೇಕು. ಹೌದಲ್ಲ? ಈಕ್ವಲ್ ಟು 100/100 25 ಇಂಟು 6,400. 25 4 25 5 5 1 5 1 5 2 5 8 0 0 ಎಷ್ಟು ಬಂತು?
1280 ಇಂಟು 4 ಯಾಕೆ ಹೇಳಿ ನೋಡೋಣ. ಇಲ್ಲೊಂದು ಆದಲ್ಲ, ಇಂಟು 4 ಈಕ್ವಲ್ ಟು 5120 ರೂಪಾಯಿ. ಇಲ್ಲಿ 20% ಲಾಭಕ್ಕೆ ಆಗ್ತದೆ, ಹೌದಲ್ಲ. ಇನ್ನು ರೈಟ್ ಆಪ್ಷನ್ಸ್ ಎಷ್ಟು? ರೈಟ್ ಆಪ್ಷನ್ಸ್ ಬಿ. ನೋಡ್ರಿ ಪ್ರಶ್ನೆ ನೋಡ್ರಿ, ಇದು ಕ್ವಶನ್ ನಂಬರ್ 3. ರು 12,000ಗಳಿಗೆ ಸಾಲಿಯಾನ್ ಶೇಕಡ 5% ದರದಂತೆ 4 ವರ್ಷಗಳ ನಂತರ ಮೊತ್ತವೆಷ್ಟು ಅಂತ ಕೇಳ್ತಾರೆ. ಅಂದರೆ ಟೋಟಲ್ ಅಮೌಂಟ್ ಅಂದ್ರೆ ಮೊತ್ತವೆಷ್ಟು ಅಪ್ಪ ಅಂತಂದ್ರೆ ನಮಗೆ ಸರಳ ಬಡ್ಡಿ ಕಂಡು ಹಿಡಿಬೇಕಾಯ್ತು ನಾವು, ಹೌದಲ್ಲ. ಅಂದರೆ ಸರಳ ಬಡ್ಡಿ ಈಕ್ವಲ್ ಟು ಸರಳ ಬಡ್ಡಿ ಈಕ್ವಲ್ ಟು ಅಸಲು ಇಂಟು ಅವಧಿ ಇಂಟು ಬಡ್ಡಿ ದರ ಸರಸು ಬಾಗಲೇ 100. ಇದು ಸೂತ್ರ ಆಯಿತು. ಅಸಲು ಎಷ್ಟದಪ್ಪ ಈ ಪ್ರಶ್ನೆಯಲ್ಲಿ? ಇದು ಆಗ್ತದೆ ಅಸಲು 12,000. ಅವಧಿ ಎಷ್ಟದ ನೋಡ್ರಲ್ಲಿ, ಎಷ್ಟದ? 4 ವರ್ಷ. ಇಂಟು ಬಡ್ಡಿ ದರ ಎಷ್ಟದ? 5%. ಬಡ್ಡಿ ದರ ಎಷ್ಟಕ್ಕದ? ತಿಂಗಳಿಗೆದೋ ಏನು ವರ್ಷಕ್ಕದೋ 6 ತಿಂಗಳಿಗದೋ 3 ತಿಂಗಳಿಗದೋ? ವರ್ಷಕ್ಕದ. ವರ್ಷಕ್ಕೆ ಹೆಂಗೆ ಕಡ್ಕೊಂಡಿವಿ? ಸಾಲಿಯಾನ್ ಶೇಕಡ ಅಂತ ಬರೋದಲ್ಲ, ಅದು ವರ್ಷ ಆಯಿತು, ಹೌದಲ್ಲ. ಹಾಂ, ಅಂದರೆ ಎಷ್ಟಾಯಿತು? ಈ 2 ಸೊನ್ನೆಗಳು ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತಪ್ಪ ಸರಳ ಬಡ್ಡಿ? ಇನ್ನೊಂದು ಸೊನ್ನೆ ಹೋಗಬೇಕು. 12 4 ಎಷ್ಟು? 48. 48 5 240. ಹೌದಲ್ಲ. ಇಲ್ಲಿ 1 ಸೊನ್ನೆಗೆ 1 ಸೊನ್ನೆಯನ್ನು ಕೊಟ್ಬಿಡ್ತೀವಿ. ಎಷ್ಟು ಬಂತು ಸರಳ ಬಡ್ಡಿ? 2,400 ಬಂತು. ನಮಗೇನು ಬೇಕು? ದ ಟೋಟಲ್ ಅಮೌಂಟ್ ಅಂದರೆ ಮೊತ್ತ ಬೇಕಾಗ್ಯದ. ಅಂದರೆ ಮೊತ್ತ ಈಕ್ವಲ್ ಟು ಸರಳ ಬಡ್ಡಿ ಮತ್ತು ಅಸಲವನ್ನು 2 ಕೂಡಿಸ್ಬೇಕು. ಹಾಂ, ಅಸಲು ಅಂದ್ರೆ ಕೊಟ್ಟಂಥ ಹಣ, ದುಡ್ಡ. ಅಂದ್ರೆ ಅಸಲು ಪ್ಲಸ್ ಸರಳ ಬಡ್ಡಿಯನ್ನು ಕೂಡಿಸ್ಬೇಕು. ಅಸಲು ಎಷ್ಟದಿಲ್ಲಿ? 12,000 ಪ್ಲಸ್ ಸರಳ ಬಡ್ಡಿ ಎಷ್ಟದ? 2,400. ಎಷ್ಟಾಯಿತು? 14,400. 14,400 ರೂಪಾಯಿ ಆಯಿತು. ನಮ್ಮ ಆಪ್ಷನ್ಸ್ ಯಾವುದು? ದ ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯಿತು? ಏನು ತಿಳಿದಿರಪ್ಪ ಅಂದರೆ ಕೇಳಬೇಕು. ಹಾಂ, ನೋಡ್ರಿ ಕ್ವಶನ್ ನಂಬರ್ 4. ಯಾವ ಅಸಲಿಗೆ ಸಾಲಿಯಾನ್ ಶೇಕಡ 8% ದರದಂತೆ 3 ವರ್ಷಗಳ ನಂತರ ರು 960 ಆಗುತ್ತದೆ? ಯಾವ ಅಸಲು ಅಂತ ಕೇಳ್ಯಾರ. ಅಂದರೆ ಯಾವ ಅಸಲು ಕೇಳ್ಯಾರ. ಮತ್ತೇನು ಮಾಡ್ಯಾರ? ಸಾಲಿನ ಶೇಕಡ ಬಡ್ಡಿ ದರ ಕೊಟ್ಟಾರ, ಅವಧಿ ಕೊಟ್ಟಾರ, ಮತ್ತು 960. 960 ಏನಪ್ಪ? ಸರಳ ಬಡ್ಡಿ ಕೊಟ್ಟಾರ. 960 ಸರಳ ಬಡ್ಡಿ ಆಗುತ್ತದೆ ಅಂತಂದಂಗೆ ಅದು ಮೊತ್ತವಾಗುತ್ತದೆ ಅಂತ ತಿಳ್ಕೊಬಾರ್ದಿಲ್ಲಿ. ಅಂದ್ರೆ ಯಾವ ಅಸಲು ಅಂತ ಹೇಳ್ತಾರೆ, ಹೌದಲ್ಲ. ಅಂದ್ರೆ ಅಸಲು ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಸರಸವಾಗಲಿ ಅವಧಿ ಇಂಟು ಬಡ್ಡಿ ದರ. ವೆರಿ ಗುಡ್. ಬಡ್ಡಿ ದರ, ಹೌದಾ? ತಿಳಿತಾ? ಅವಧಿ ಇಂಟು ಬಡ್ಡಿ ದರ. ಹಾಂ, ಅಂದರೆ ಸರಳ ಬಡ್ಡಿ ಎಷ್ಟದಪ್ಪ ಇಲ್ಲಿ ಸ್ವಲ್ಪ ಸ್ಪಷ್ಟತೆ ಇಲ್ಲ ಪ್ರಶ್ನೆಯಲ್ಲಿ ಅಂತ ಅನ್ನಿಸ್ತದೆ ನಿಮಗೆ. ಸರ್ 960 ಇದು ಸರಳ ಬಡ್ಡಿ ಅಂತ ತಿಳ್ಕೋಬೇಕು ಅಥವಾ ಮೊತ್ತ ಅಂತ ತಿಳ್ಕೋಬೇಕು?
ಇದೊಂದು ಪ್ರಶ್ನೆ ಕಾಡ್ತದೆ, ಇದೊಂದು ಕ್ವಶನ್ ಪ್ರಾಬ್ಲಮ್ ಆಗ್ತದೆ, ಒಪ್ಕೋತೀನಿ. ಆದರೆ ನೀವು ಇಲ್ಲಿ ಏನು ಮಾಡಬೇಕು ಅದು ಇಂಥ ಒಂದು ಕಠಿಣವಾದ ಒಂದು ಟ್ವಿಸ್ಟ್ ಇಟ್ಟಾಗ ನಾವೇನು ಮಾಡಬೇಕು, ಇದು ಮೊತ್ತ ತಿಳ್ಕೊಂಡು ಬಿಡಿಸಿದಾಗ ಆಪ್ಷನ್ಸ್ ಬರ್ತದೇನು ಅಂದ್ರೆ ಇದು ಮೊತ್ತ ಅಲ್ರಿ, ಮೊತ್ತ ಅಲ್ಲ ಅಂತ ತಿಳ್ಕೊಂಬಿಡ್ಬೇಕು. ಮತ್ತೇನದು ಸರಳ ಬಡ್ಡಿ ಅಂತ ತಿಳ್ಕೊಂಬಿಡ್ಬೇಕು. ಅಂದ್ರೆ ಒಂದೇ ಲೆಕ್ಕವನ್ನು 2 ಸಲ ಪ್ರಯತ್ನ ಪಡಲಿಲ್ಲ ಅಂತ ಪ್ರಶ್ನೆಯನ್ನು ಹಾಕಿರ್ತಾರೆ ಅವರು, ಹೌದಲ್ಲ. ಈ ಸದ ನಾ ಏನು ತಿಳ್ಕೊಂಡೆ, ಇದು ಸರಳ ಬಡ್ಡಿ. ಆ್ಯಕ್ಚುಲಿ ಏನಾಗಬೇಕು, ನಂತರ ₹960 ಸರಳ ಬಡ್ಡಿ ಆಗುತ್ತದೆ. ಇಲ್ಲಿ ಸರಳ ಬಡ್ಡಿ ಅಂತ ಒಂದು ಹಾಕ್ಬೋದಾಗಿತ್ತು, ಅವರು ಹಾಕಿಲ್ಲ. ಅವರು ಯಾಕೆ ಗದ್ದಲಕ್ಕೆ ಹಿಡಿಸ್ಬೇಕಂತ ವಿಚಾರ ಅದವ್ರದ್ದು, ಅದಕ್ಕೆ ಹಾಕಿಲ್ಲ. ಇಲ್ಲ, ಅದಕ್ಕಾದ ಪ್ರಶ್ನೆಗಳನ್ನ ಹೆಚ್ಚು ಕಡಿಮೆ ಬರ್ತಿರ್ತಾವೆ. ನಾವು ಬಿಡಿಸ್ಕೋತ ಹೋಗ್ಬೇಕು ಒಂದು ಸಿಸ್ಟಮ್ದಾಗ, ಅದು ಕರೆಕ್ಟಾಗಿ ಬಂತು. ಇಲ್ಲ ಇದು ಇಂಥ ಸಂದರ್ಭದಲ್ಲಿ ಇದು ಸರಳ ಬಡ್ಡಿ ಅದೋ ಏನು, ಸರಳ ಬಡ್ಡಿ ಮತ್ತು ಅಸಲು ಎರಡೂ ಕೂಡಿದ್ದು ಮೊತ್ತ ಅದು. ಸರಳ ಬಡ್ಡಿ ಪ್ಲಸ್ ಅಸಲನ್ನು ಕೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವ ಅಸಲಿಗೆ ಅಂದಾರಲ್ಲ, ಯಾವ ಅಸಲು ಅದಪ್ಪ ಅಂದ್ರೆ ಇದರೊಳಗೇನಿಲ್ಲ ಅಸಲವನ್ನು ಕೂಡಿಲ್ಲ. ಇದರೊಳಗೆ ಅಸಲು ಕೂಡಿಲ್ಲ ಅಂದ್ರೆ ಇದೇನು ಸರಳ ಬಡ್ಡಿ ಅಂತಲೇ ಅರ್ಥ. ಏಕದಮ್ ಕ್ಲಿಯರ್ ಆಯಿತು, ಹೌದಿಲ್ಲ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗೂ ಒಂದು ಬುದ್ಧಿಶಕ್ತಿ ಬೇಕು, ಸುಮ್ಮನೆ ದಡ ಓದೋದಲ್ಲ. ನೋಡ್ರಿ, ಇನ್ನು ಸರಳ ಬಡ್ಡಿ ಎಷ್ಟದಪ್ಪ, 960 ಇಂಟು 100 ಅಂದರೆ 100ಕ್ಕೆ 100 ಆಯಿತು. ಅವಧಿ ಎಷ್ಟದ, 3 ವರ್ಷಗಳದ. ಅಂದ್ರೆ 3 ಇಂಟು ಬಡ್ಡಿಯ ದರ ಎಷ್ಟದ, 8%. ಅಂದ್ರೆ 8 ಪರ್ಸೆಂಟೇಜ್ ಎಲ್ಲ ಐತ್ರಿ, ಮೇಲೆ ಬಂದದಲ್ಲ ರೀ, ಹೌದಲ್ಲ. ಸೂತ್ರಕ್ಕೆ ಹಂಗೆ ಮ್ಯಾಚ್ ಆಗ್ಯದ. ಛೇದ್ ಹೋಗ್ತದ, ಆರಾಮ್ಸರಿ ಛೇದ್ ಹೋಗ್ತದೆ. 3 1 3 3 3 2 0ಕ್ಕೆ 0 8 1 8 4 32 0ಕ್ಕೆ 0 ಇಲ್ಲಿ ಬಂದು ಇಲ್ಲಿ ಒಂದು ಬಂತು, ಆಯ್ತದು. ಇನ್ನು 4 1 4 ಇದು 1 0 2 0 ಅದು 1 0 ಅವು 2 0 ಎಷ್ಟಾಯಿತು, ಅಸಲು ಎಷ್ಟಾಯಿತು, 4000. ದ ರೈಟ್ ಆಪ್ಷನ್ಸ್ 4000 ಇಷ್ಟಾಯಿತು. ಆದ್ರೆ ಈ ಸೂತ್ರ ಒಂದು ನಮಗೆ ನೆನಪಿಲ್ಲ ರೀ, ಹೆಂಗೆ ಮಾಡೋದು, ಈ ಸೂತ್ರ ನಮಗೆ ನೆನಪಿಲ್ಲ, ಹೆಂಗೆ ಮಾಡೋದು. ಆವಾಗ ಈ ಸೂತ್ರವನ್ನು ಕಂಠಪಾಠ ಮಾಡಿ ನಾವೆಲ್ಲ ಮೂಮೆಂಟ್ ಮಾಡಿ ಭಾಳ ಈಸಿ ಬಂದದ. ಆದರೆ ಈ ಸೂತ್ರನೇ ನಮಗೆ ನೆನಪಿರಲಾಗ್ಯದ, ಅವಾಗ ಹೆಂಗೆ ಮಾಡೋದು ನೋಡಿ, ಭಾಳ ಸರಳದ. ಯಾವ ಅಸಲಿಗೆ ಸಾಲಿನ ಶೇಕಡ 8% ದರದಂತೆ 3 ವರ್ಷಗಳ ನಂತರ ₹960 ಸರಳ ಬಡ್ಡಿ ಆಗುತ್ತದೆ ಅನ್ನುವಂಥ ಅರ್ಥದಲ್ಲಿ 8% ಸಾಲಿನ ಶೇಕಡ ಬರೋದಂತೆ. ಅಂದ್ರೆ 1 ವರ್ಷಕ್ಕೆ 8% ಆಗ್ಯದ. 1 ವರ್ಷಕ್ಕೆ ಎಷ್ಟಾಗ್ಯದ, 8% ಆಗ್ಯದ. 3 ವರ್ಷಕ್ಕೆ ಎಷ್ಟಾಗ್ತದ ಅಂದಾಗ 8% ಇಂಟು 3, 8% 8/100 ಇಂಟು 3 ಎಷ್ಟಾಯಿತು, ಈ ಥರ ಪ್ರಾಬ್ಲಮ್ ಆಯ್ತಲ್ಲ ನಿಮಗೆ, ಹೌದಲ್ಲ. ಭಾಳ ಸರಳದ. 8% 1 ವರ್ಷಕ್ಕೆ 8% ಆಯಿತು, 3 ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್, ಈ ಥರನಾಗಿ ನೋಡಿರಿ. 1 ವರ್ಷಕ್ಕೆ ಎಷ್ಟಾಯಿತು, 8% ಆಯಿತು. 3 ವರ್ಷಕ್ಕೆ ಅಂದರೆ 8 3 24% ಆಯ್ತಲ್ಲ. ಭಾಳ ಸರಳದ. ಈ ಥರನಾಗಿ ಹೋಗೋದಲ್ಲ, ಅರ್ಥ ಆಯಿತು. ಅಂದರೆ ಈ ಥರನಾಗಿ ಇದು ನಾಟ್ ನೆಸರಿ. ಇದು ಪರ್ಸೆಂಟೇಜ್ ಬಂದ್ಕೊಂಡು ನೀವು ಈ ಸರಳೀಕರಿಸಿ ಲೆಕ್ಕದ ಬಿಡಿಸ್ತಿರಲ್ಲ, ಹಂಗೆ ಹೋಗ್ತೀರಿ. ಹಂಗೇನು ಹೋಗೋದು ಬೇಕಾಗಿಲ್ಲ. ಏನಾಯಿತು, ಟೋಟಲ್ ಎಷ್ಟು ಪರ್ಸೆಂಟೇಜ್ ಎಷ್ಟಾಯಿತು, 24% ಆಯಿತು. ಆ 24%ಕ್ಕೆ 24%ಕ್ಕೆ ಎಷ್ಟಾಗ್ಯದಪ್ಪ, 960 ಆಗ್ಯದ. 960 ಆಗ್ಯದ. 1%ಕ್ಕೆ ಎಷ್ಟು, 1%ಕ್ಕೆ ಎಷ್ಟು ಅಪ್ಪ ಅಂತಂದ್ರೆ 960/24 ಆಯಿತು. 1%ಕ್ಕೆ ಬಗ್ಗೆ ಗೊತ್ತಾಗ್ತದೆ ಈಗ. ಎಷ್ಟಾಗ್ತದೆ ಈಗ, ಅದು ಎಷ್ಟಾಗ್ತದೆ ಆಗ್ತದೆ. ಹೌದು, ಅಂದ್ರೆ 1%ಕ್ಕೆ ಇಷ್ಟಾಯಿತು. 1%ಕ್ಕೆ ಇಷ್ಟು ಅಂದ್ರೆ 100%ಕ್ಕೆ ಎಷ್ಟು ಅಂದರೆ 960/24 ಇಂಟು 100. ಹಾಂ 20
24 ಬಂದರೆ 24 ನಾಲ್ಕಲೆ ಈಕ್ವಲ್ ಟು 4000. ಹಾಂ, 0 0 ಅದಲ್ಲ, 1 2 3 1 2 3 ಅದಲ್ಲ. ಎಲ್ಲಿ 4 ಮುಂದೆಲ್ಲಿ? ಹಾಂ, ಅದನ್ನೇ ಜಂಪ್ ಮಾಡಿದ್ನಲ್ಲ. ದ ರೈಟ್ ಆಪ್ಷನ್ಸ್ ಎಷ್ಟು? ಎ ಆಗ್ತದೆ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ಏನು ಪ್ರಾಬ್ಲಮ್ ಏನೈತೆ ಮತ್ತೆ? ಏನು ಡೌಟ? ಯಾರೋ ಕೈ ಮಾಡಿದ್ರಲ್ಲ ಕೇಳಬೇಕಂತ ಹೇಳಿ ಏನೂ ಇಲ್ಲ? ಏನು ಪ್ರಾಬ್ಲಮ್ ಆದನೋ ಬಿಡಿಸಿದ್ರೊಳಗೆ, ಅಥವಾ ನಿಮಗೆ ತಿಳ್ಕೊಳ್ಳುವಾಗ ಏನಾದ್ರು ಪ್ರಾಬ್ಲಮ್ ಆಗ್ಯದನೋ? ಪೂರ್ತಿ ಕ್ಲಿಯರ್ ಆಗ್ಯದ? ವೆರಿ ಗುಡ್. ಕ್ವಶನ್ ನಂಬರ್ 5. ಒಂದು ಸಂಖ್ಯೆಯು 20% ಹೆಚ್ಚಿಸಿ ನಂತರ 25% ಕಡಿಮೆ ಮಾಡಿದಾಗ ಸಂಖ್ಯೆಯಲ್ಲಿ ಆದ ಶೇಕಡ ಬದಲಾವಣೆ ಎಷ್ಟು ಅಂತದು. ಹಾಂ, ಅಂದ್ರೆ ಒಂದು ಸಂಖ್ಯೆ ಅಂದರೆ ಯಾವುದು? 100 ಅಂತಾಗಿರಲಿ. ಒಂದು ಸಂಖ್ಯೆ 100 ಆಗಿರಲಿ. ಒಂದು ಸಂಖ್ಯೆ 25% ಹೆಚ್ಚಿಸಿ ಅಂದ್ರೆ ಒಂದು ಸಂಖ್ಯೆ ಅಂತೂ 100 ಮಾಡ್ಕೊಂಡೇವಿ. 25% ಅಂದರೆ ಎಷ್ಟು ಮೊದಲು ತಿಳ್ಕೋಬೇಕು. 25% ಅಂದರೆ ಎಷ್ಟು ಅಂದ್ರೆ 100ಕ್ಕೆ 25% ಅಂತಾರೆ. ಅಂದರೆ 20% ಹೆಚ್ಚಿಸಿ 20% ಹೆಚ್ಚಿಸಿ ಅಂದಾರ 0 0 ಕ್ಯಾನ್ಸಲ್ ಆಯಿತು. ಈ 0 ಕ್ಯಾನ್ಸಲ್ ಆಯಿತು. 10 2 20 ರೂಪಾಯಿ ಆಯಿತು. ಅದು 20% ಅಂದರೆ 20 ರೂಪಾಯಿನೇ ಆಗ್ತದೆ. ಮತ್ತು ಬಿಡಿಸಿ ನೋಡ್ದಂಗೆ ಆಯ್ತು ಅಷ್ಟೇ. ಅಂದರೆ 20% ಹೆಚ್ಚಿಸಿ ಅಂದ್ರೆ 20% ಅಂದರೆ ಎಷ್ಟು ಆಯಿತು? ಮೊದಲು 100 ರೂಪಾಯಿ ಇತ್ತು, ಆಮೇಲೆ 20 ರೂಪಾಯಿನ ಹೆಚ್ಚಿಗಾಯಿತು ಅಂದ್ರೆ ಒಂದೇ. 20% ಹೆಚ್ಚಾಯಿತು ಅಂದ್ರೆ ಒಂದೇ. ಅಂದರೆ ಎಷ್ಟು ಹೆಚ್ಚಾಯಿತು? 120 ರೂಪಾಯಿ ಆಯಿತು. 120 ಆಯಿತು. ಆ ಸಂಖ್ಯೆ ಎಷ್ಟಾಯಿತು? 120 ಆಯಿತು. ಇನ್ನು ಈ 120ಕ್ಕೆ 25% ಕಡಿಮೆ ಮಾಡಬೇಕು. ಅಂದ್ರೆ 125% ಡೌನ್ ಮಾಡಬೇಕು. ಅಂದ್ರೆ ಎಷ್ಟಕ್ಕೆ? 120 ಅನ್ನುವಂಥ ಸಂಖ್ಯೆಗೆ. ಅಂದರೆ 120 ಇಂಟು 25%. ನಾನು ಏನು ಮಾಡಕತ್ತೀನಿ ಈಗ? 25% ಅಂದ್ರೆ ಎಷ್ಟು ಅನ್ನೋ ತಗೊಳಕತ್ತೀನಿ ಈಗ ನಾನು. ಅಂದ್ರೆ 25 1 25 4 4 1 4 3 0 0 ಈಕ್ವಲ್ ಟು 30. ಅಂದರೆ ಇಲ್ಲೇನಾಯಿತು? 20% ಅಂದರೆ ಎಷ್ಟಾಯಿತು? ಇಲ್ಲಿ 20 ಆಯಿತು. ಇಲ್ಲಿ 25% ಅದು ಕಡಿಮೆ ಮಾಡಿದಾಗ ಎಷ್ಟಾಯಿತು? 30 ಆಯಿತು. ಹೌದಾ? ಅಂದರೆ 30% ಏನು ಮಾಡಿ ನಾವು ಸದ ಇಲ್ಲಿ ಕಡಿಮೆ ಮಾಡೀವಿ. 30% ಕಡಿಮೆ ಮಾಡಿವಿ ಅಂದಾಗ 120ಕ್ಕೆ ಮೊದಲು 120ಕ್ಕೆ ಏನು ಮಾಡಬೇಕು? 30 ಏನು ಮಾಡಬೇಕು? 120ಕ್ಕೆ 30 ಏನು ಮಾಡಬೇಕು? ಮೈನಸ್ ಮಾಡಬೇಕು. ಅಂದರೆ 120ಕ್ಕೆ 25% ಕಡಿಮೆ ಮಾಡಬೇಕು. 25% ಅಂದರೂ ಅಷ್ಟೇ, 30 ಅಂದರೂ ಅಷ್ಟೇ. ಅಂದರೆ ನಾವಿಲ್ಲಿ 30 ಕಡಿಮೆ ಮಾಡ್ಕೊಂಡಿವಿ. ಎಷ್ಟು ಉಳಿತು? 90 ಉಳಿತು. ಹೌದಲ್ಲ? ಸಂಖ್ಯೆಯಲ್ಲಾಗುವ ಶೇಕಡ ಬದಲಾವಣೆ ಅಂತ ಕೇಳ್ತಾರೆ. ಸಂಖ್ಯೆ ಎಷ್ಟದಪ್ಪ? ಮೊದಲನೇ ಸಂಖ್ಯೆ ಎಷ್ಟದ? 100 ಅದ. ಹೌದಲ್ಲ? ಆಮೇಲೆ ಎಷ್ಟು ಬಂದದ? ಬದಲಾವಣೆ ಕೇಳ್ತಾರೆ, ಚಂಕ್ ಕೇಳ್ತಾರೆ. ಅಂದ್ರೆ 100 ಮೈನಸ್ 90 ಈಕ್ವಲ್ ಟು 10 ಆಯಿತು. ದ ರೈಟ್ ಆಪ್ಷನ್ಸ್ ಡಿ. ದ ರೈಟ್ ಆಪ್ಷನ್ಸ್ ಡಿ. 10% ಡೌನ್ ಆಗ್ಯದ ಮೊದಲಿನಕ್ಕಿಂತ. ಅರ್ಥ ಆಯಿತು? ಎಲ್ಲರೂ ಏನು ಮಾಡ್ತೀರಿ? ಪಟ್ ನೀವು ಬಿ ಅಂತ ಹಾಕ್ತೀರಿ. ಬಿ ಹಾಕಬಾರ್ದು. ಏನು ಮಾಡ್ತೀರಿ ನೀವು? 25%ದಾಗ 20% ಕಳೆದ್ರೆ 5% ಸಿಗ್ತದಲ್ಲ ಅಂಥೇಳಿ ರೈಟ್ ಆಪ್ಷನ್ಸ್ ಪಟ್ ನೀವು ಡಿ ಅಂತ ಹಾಕ್ತೀರಿ. ರಾಂಗ್ ಆಗ್ಬಿಡ್ತದೆ. ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಅದ. ಮೇಲೆ ನೋಡ್ಕೋಬೇಕು. ನೋಡ್ಕೋರಿ. ಏನಾರೇ ತಿಳಿದಾರ್ದು ಇತ್ತು ಅಂದರೆ ಕೇಳ್ಬೋದು. ಏನಾರ ಕೇಳೋದು? ಎನಿ ಡೌಟ್ ಯಾರಿಗಿಲ್ಲ? ಓಕೆ. ನೋಡ್ರಿ, ಒಂದು ಪರೀಕ್ಷೆಯಲ್ಲಿ 72 ಅಂಕಗಳು ಅಥವಾ 80% ಗಳಿಸಿದರೆ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳೆಷ್ಟು ಅಂತ ಕೇಳ್ತಾರೆ. ಅಂದರೆ ಏನಾಗಿದೆ ಇಲ್ಲಿ? 72 ಅಂಕಗಳಿಗೆ ಏನಾಗ್ಯದ? 80% ಈಕ್ವಲ್ ಆಗ್ಯದ. ಎಷ್ಟಾಗ್ಯದ?
ಈಕ್ವಲ್ ಆಗ್ಯದ ಅಂದರೆ 80%ಗೆ 72 ಅಂಕ ತೊಗೊಳೋಣ. ಅಂದ್ರೆ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು ಕೇಳ್ಯಾರ. ಒಟ್ಟು ಅಂಕಗಳು ಅಂದ್ರೆ ಏನು? 100% ಆಯ್ತು, ಹೌದಲ್ಲ? ಅಂದ್ರೆ 80%ಕ್ಕೆ 72 ಅಂಕಗಳು ಗಳಿಸ್ಯಾನ. ಅಂದ್ರೆ 100%ಕ್ಕೆ ಎಷ್ಟು ಅಂಕಗಳು ಗಳಿಸ್ತಾನೆ? ಎಕ್ಸ್ ಈಕ್ವಲ್ ಟು 100% ಇಂಟು 72 ಅಪಾನ್ 80%. 0 0 ಕ್ಯಾನ್ಸಲ್ ಆಯಿತು. 8 1 8 9 72 9 1 9 0 0 ಪರ್ಸೆಂಟೇಜ್ ಕ್ಯಾನ್ಸಲ್ ಆಗ್ತದೆ. ದ ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಬಿ. ಕ್ವಶನ್ ನಂಬರ್ 7 ನೋಡ್ರಿ. ಎ ಮತ್ತು ಬಿ ಇಬ್ಬರು ಕೂಡಿಕೊಂಡು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನು ಎ ಎಂಬುವನು ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಬಿ ಒಬ್ಬನೇ ಪೂರ್ಣಗೊಳಿಸಬೇಕಾದ ದಿನಗಳೆಷ್ಟು? ಅಂದರೆ ಏನು ಮಾಡಬೇಕು? ಎ ಮತ್ತು ಬಿ ಇಬ್ಬರು ಕೂಡ್ಕೊಂಡು ಏನು ಮಾಡ್ತಾರೆ? 12 ದಿನ ಟೈಮ್ ತೊಗೋತಾರೆ. ಆದ್ರೆ ಎ ಅಂದ್ರೆ ಎ ಒಬ್ಬನೇ ಅಂದ್ರೆ 1/a ಆಯಿತು, ಒಬ್ಬನೇ ತೊಗೊರಿ. ಮತ್ತು 1 ದಿನದ ಕೆಲಸ ಪ್ಲಸ್ 1/b ಈಕ್ವಲ್ ಟು 1/12 ಆಯಿತು. ಹಾಂ, 1 ದಿನದ ಕೆಲಸ ತೊಗೊಳಕತ್ತೀನಿ ನಾನು. ಅವರಿಬ್ಬರು ಒಂದೊಂದು ದಿವಸನೇ, ಇವನು ಒಬ್ಬನೇ ಒಂದೇ ದಿವಸ, ಇಂದು ಒಂದೇ ದಿವಸ ತೊಗೊಂಡಾಗ 1/12 ಆಯಿತು, ಹೌದಲ್ಲ? ಅವ್ರು ಏನಂತಾರೆ ಈಗ? ಅದೇ ಕೆಲಸವನ್ನು ಎ ಎಂಬುವನು ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಅದು ಎ ಏನದಲ್ಲ 1/20 ದಿನದಲ್ಲಿ ಪೂರ್ಣಗೊಳಿಸ್ತಾನೆ. ಅಂದರೆ ಬಿ ಅವನ ಕೆಲಸ ಎಷ್ಟು ಅಂತ ಕೇಳ್ತಾರೆ. ಅಂದರೆ 1/b ಈಕ್ವಲ್ ಟು 1/12 ಆಯಿತು. 1/b ಈಕ್ವಲ್ ಟು 1/12 ಮೈನಸ್ 1/20. 12 ಮತ್ತು 20 ಸಹ ಎಷ್ಟು ಬಂತು? 60 ಆಗ್ತದೆ. 60 ಆಯಿತು. 12 ಅಷ್ಟೇ 12 5 60, 20 ಅಷ್ಟೇ 23, 5 ಬಂದರೆ 5 ಚಿಹ್ನೆ ಮೈನಸ್ 3 ಬಂದರೆ 3 ಈಕ್ವಲ್ ಟು 2/60 ಬಂತು. ಅಂದರೆ 2 ಬಂದರೆ 2 30 ಈಕ್ವಲ್ ಟು 1/30 ಬಂತು. ಆದ್ದರಿಂದ ಏನಾಯಿತು? 1/bಗೆ ಏನು ಈಕ್ವಲ್ ಆಯಿತು? 1/30 ಆಯಿತು. ಬಿ ಈಕ್ವಲ್ ಟು ಎಷ್ಟಾಯಿತು? ದೇರ್ಫೋರ್ ಬಿ ಮಾಡುವ ಕೆಲಸ ಎಷ್ಟು? 30 ದಿನಗಳು. ದ ರೈಟ್ ಆಪ್ಷನ್ಸ್ ಡಿ. ದಟ್ಸ್ ಆಲ್. 72 ಕಿಲೋಮೀಟರ್ ವೇಗದೊಂದಿಗೆ ಓಡುತ್ತಿರುವ 200 ಮೀಟರ್ ಉದ್ದದ ರೈಲು 400 ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಕೇಳ್ತಾರೆ. ಭಾಳ ಸರಳವಾದಂಥ ಪ್ರಶ್ನೆ. ಅಂದರೆ ದೂರ ಎಷ್ಟಾಯ್ತು? ಟೋಟಲ್ ದೂರ ಎಷ್ಟಾಯಿತು? ರೈಲಿನ ಉದ್ದ ಮತ್ತು ಸೇತುವೆಯ ಉದ್ದ ಎರಡು ಕೂಡಿಸ್ಬೇಕು. ರೈಲಿನ ಉದ್ದ ಎಷ್ಟದ? 200 ಮೀಟರ್ ಪ್ಲಸ್ ಸೇತುವೆ ಉದ್ದ 400 ಮೀಟರ್, ಎರಡು ಕೂಡ ಎಷ್ಟಾಯಿತು? 600 ಮೀಟರ್ ಆಯಿತು. ವೇಗ ಎಷ್ಟದ? ವೇಗ ಕೊಟ್ಟರಲ್ಲ ಅವರು 72 ಕಿಲೋಮೀಟರ್ ಪರ್ ಗಮ್ ಪ್ರತಿ ಗಂಟೆಗೆ ಅಂತ, ಹೌದಲ್ಲ? ತೆಗೆದುಕೊಳ್ಳುವ ಸಮಯ ಅಂತ ಕೇಳ್ತಾರೆ. ಕಾಲ ಆಯಿತು, ಕ್ವಶನ್ ಮಾರ್ಕ್ ಆಯಿತು, ಹೌದಲ್ಲ? ಇಲ್ಲಿ ಮೀಟರ್ ಅದ, ಇಲ್ಲಿ ಕಿಲೋಮೀಟರ್ ಅದ. ನಾವು ವೇಗವನ್ನು 72 ಕಿಲೋಮೀಟರ್ ಪರ್ ಗಮ್ ಇದ್ದು ಏನು ಮಾಡಬೇಕು? ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? 72 ಇಂಟು 5/18 ಮೀಟರ್ ಪರ್ ಸೆಕೆಂಡಲ್ಲಿ ಬರೆಯಬೇಕಾದರೆ 5/18 ಗುಣಿಸಬೇಕು. ಕಿಲೋಮೀಟರ್ ಪರ್ ಗಮ್ದಲ್ಲಿ ಬರೆಯಬೇಕಾದರೆ 18 ಹೌದಾ? ಹಾಂ, ಈಕ್ವಲ್ ಟು 18 ಅಂದರೆ 18 4 5 20 ಏನಾಯಿತು? ಮೀಟರ್ ಪರ್ ಸೆಕೆಂಡ್ ಆಯಿತು, ಹೌದಲ್ಲ? ಇನ್ನು ಕಾಲ ಈಕ್ವಲ್ ಟು ಕಾಲದ ಸೂತ್ರ ಏನು? ದೂರ ಅಪಾನ್ ವೇಗ. ದೂರ ಅಪಾನ್ ವೇಗ. ದೂರ ಎಷ್ಟದಪ್ಪ? 600 ಮೀಟರ್. ವೇಗ ಎಷ್ಟದ?
20 ಪರ್ ಸೆಕೆಂಡ್ ಅದ. ಹಾಂ, ಮೀಟ್ರ್ ಕ್ಯಾನ್ಸಲ್ ಆಯಿತು, 0 ಕ್ಯಾನ್ಸಲ್ ಆಯಿತು, 2 ಆಯಿತು, ಈಕ್ವಲ್ ಟು 30 ಸೆಕೆಂಡ್ ಆಯಿತು. ನಮ್ದು ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಬಿ. ಏನಾರು ಕೇಳೋದಾದನು? ಎನಿ ಡೌಟ? ಯಾರು ಕೇಳ್ತೀರೇನು? ಹಾಂ. ಕ್ವಶನ್ ನಂಬರ್ 9. ಒಂದು ನಳವು ಒಂದು ಟ್ಯಾಂಕನ್ನು 20 ನಿಮಿಷಗಳಲ್ಲಿ ನೀರು ತುಂಬುತ್ತದೆ ಹಾಗೂ ಮತ್ತೊಂದು ನಳವು 30 ನಿಮಿಷಗಳಲ್ಲಿ ಖಾಲಿ ಮಾಡುತ್ತದೆ. ಎರಡೂ ನಳಗಳು ತಮ್ಮ ತಮ್ಮ ಕೆಲಸವನ್ನು ಒಟ್ಟಿಗೆ ಏಕಕಾಲದಲ್ಲಿ ಪ್ರಾರಂಭಿಸಿದರೆ ಟ್ಯಾಂಕು ಎಷ್ಟು ಸಮಯದಲ್ಲಿ ತುಂಬುತ್ತದೆ? ಅಂದರೆ ಏನು ಮಾಡಬೇಕು? ಇದೊಂದು ಟ್ಯಾಂಕ್ ಅದ, ಇದೊಂದು ಟ್ಯಾಂಕ್ ಅದ, ಇದೇನು ಮಾಡ್ತದೆ? ತುಂಬ್ತದೆ. ಹಾಂ, ತುಂಬಲಿಕ್ಕೆ ಎಷ್ಟು ಟೈಮ್ ಬೇಕಂತಾರೆ ಅವರು? 20 ನಿಮಿಷ ಅಂತಾರೆ. ಖಾಲಿ ಮಾಡಲು ಎಷ್ಟು ಬೇಕಾಗ್ತದ? 30 ನಿಮಿಷ ಅಂತಾರೆ. ತುಂಬಲು ಬೇಕಾದಾಗ ಅಂದಾಗ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಖಾಲಿ ಮಾಡಲು ಬೇಕಂದಾಗ ಖಾಲಿ ಮಾಡೋದಂದ್ರೆ ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಅದಂತ ತಿಳ್ಕೊರಿ, ಇವೆರಡು ತುಂಬ್ತಾವೆ. ಇದಕ್ಕೆ 10 ನಿಮಿಷದ, ಇದಕ್ಕೆ 20 ನಿಮಿಷ ಅಂತ ತಿಳ್ಕೊರಿ. ನಾವೆರಡು ಏನು ಮಾಡ್ತೀವಿ? ಇವೆರಡು ಪ್ಲಸ್ ಮಾಡ್ಕೋತೀವಿ, ಹೌದಲ್ಲ? ಇದೇನದಿದು? ಇಲ್ಲಿ ಒಂದು ತುಂಬಲಿಕ್ಕತ್ತದ, ಒಂದು ಖಾಲಿ ಮಾಡಲಿಕ್ಕತ್ತದ, ಹೌದಲ್ಲ? ಅಂದರೆ ಏನು ಮಾಡಬೇಕು? 1/20 ಮೈನಸ್ 1/30. ಲಸ ಎಷ್ಟು ಬಂತು? 60 ಲಸ ಬಂತು. 60 ಲಸ ಬಂತು ಅಂದಾಗ 20 ಎಷ್ಟಲೇ? 23ಲೇ, 30 ಎಷ್ಟಲೇ? 32ಲೇ, 3 ಬಂದಲೇ, 3 ಮೈನಸ್ 2 ಬಂದಲೇ, 2 ಈಕ್ವಲ್ ಟು 3 2 1/60. ಆದ್ದರಿಂದ 60 ನಿಮಿಷವನ್ನು ಅದು ಟ್ಯಾಂಕವನ್ನು ತುಂಬಲು ಬೇಕಾಗ್ತದೆ. ದ ರೈಟ್ ಆಪ್ಷನ್ಸ್ ಎಷ್ಟು? ಸಿ. ರೈಟ್ ಆಪ್ಷನ್ ಸಿ. ಯಾಕೆ 1/4 ಯಾಕೆ ಮಾಡ್ಕೊಂಡಿವಿ? 1/4 ಯೂನಿಟ್ ಮಾಡ್ಕೊರಿ ನೀವು. ಈ ಲೆಕ್ಕವನ್ನು ಮತ್ತು ಸಾಕಷ್ಟು ಸಲ ನಾನು ಪಾಠ ಹೇಳುವಾಗ ಹೇಳಿ ನಾನು ಯಾಕೆ ಮಾಡ್ಕೋಬೇಕನ್ನೋ ಸ್ವಲ್ಪ ತೆಗೆದು ನೋಡ್ಕೋರಿ. ತಿಳಿದಿಲ್ಲ ನನಗೆ ಮತ್ತೆ ಬಂದು ಕೇಳ್ರಿ. ಕ್ವಶನ್ ನಂಬರ್ 10. 180 ಮೀಟರ್ ಉದ್ದದ ರೈಲು 72 ಕಿಲೋಮೀಟರ್ ಪ್ರತಿ ಗಂಟೆ ವೇಗದೊಂದಿಗೆ ಚಲಿಸುತ್ತಿರುವಾಗ ಅದೇ ದಿಕ್ಕಿನಲ್ಲಿ 18 ಕಿಲೋಮೀಟರ್ ಪ್ರತಿ ಗಂಟೆ ವೇಗದೊಂದಿಗೆ ಓಡುತ್ತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು ರೈಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಕೇಳ್ತಾರೆ. ನೋಡ್ರಿ, ಇಲ್ಲೊಬ್ಬ ವ್ಯಕ್ತಿ ಅದಾನ ಅಂತ ತಿಳ್ಕೊರಿ. ವ್ಯಕ್ತಿ ಅದಾನ. ಈ ವ್ಯಕ್ತಿ ಏನು ಮಾಡ್ತಾನೆ? ಒಬ್ಬೊಬ್ಬ ಇವ ಈ ಥರವಾಗಿ ಓಡ್ತಾನೆ ಹಿಂಗೆ. ಹಾಂ, ಹೆಂಗೆ ಹೋಗ್ತಾನವ? ಈ ದಿಕ್ಕಿದೆ ಹೋಗ್ತಾನೆ. ಇವನು ವೇಗ ಎಷ್ಟದ? 18 ಕಿಲೋಮೀಟರ್ ಪ್ರತಿ ಗಂಟೆಗೆ. ಈ ಟ್ರೈನ್ ಏನದಲ್ಲ, ಈ ಥರನಾಗಿ ಇದ್ರ ಟ್ರೈನ್ ಹೋಗ್ತದ, ಹಿಂಗೆ ಹೊಂಟದ ಟ್ರೈನ. ಇದ್ರದ್ದು ವೇಗ ಎಷ್ಟದ? 72 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ. 72 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ. ಈ ವ್ಯಕ್ತಿ ಏನು ಮಾಡ್ತಾನೆ? ಇಲ್ಲೇ ನಿಂತಿಲ್ಲವ. ಈ ಟ್ರೈನಿಂದು ಮುಖ ಇಲ್ಲದ, ಈ ಟ್ರೈನಿಂದು ಮುಖ ಇಲ್ಲದ, ಈ ಟ್ರೈನಿಂದು ಎಂಡ್ ಇಲ್ಲದ. ಇವ ಹಿಂಗೆ ಹೋಗ್ತಿರ್ತಾನೆ. ಇವ ಹಿಂಗೆ ಹೋಗ್ತಿರ್ತಾನೆ, ಈ ಟ್ರೈನ್ ಹೋಗ್ತಿರ್ತದ. ಇದು ನೋಡ್ರಿ, ಇದು ವ್ಯಕ್ತಿ ಆಯಿತು. ಇದರ ವೇಗ ಎಷ್ಟದ? 18 ಕಿಲೋಮೀಟರ್ ಅದ. ಇದು ಹಿಂಗೆ ಹೋಗ್ತಿರ್ತದ. ಇದು ಹೋಗುವಾಗ ಇದು ಸುಮ್ಮನೆ ನಿಂತಿರಂಗಿಲ್ಲ, ಇದನ್ನು ಹಿಂಗೆ ಹೋಗ್ತಿರ್ತದೆ, ಇದು ಸ್ವಲ್ಪ ಹಿಂಗೆ ಹೋಗ್ತಿರ್ತದೆ, ಹಿಂಗೆ ಹೋಗ್ತಿರ್ತದೆ. ಹಿಂಗೆ ಅಂದರೆ ಈ ವ್ಯಕ್ತಿನ ಹಿಂಗೆ ಹೋಗ್ತಿರ್ತಾನಲ್ಲ, ಈ ವ್ಯಕ್ತಿಯ ನೇರವಾಗಿ ಇದು ಟ್ರೈನಿನ ಎಂಡ್ ಬರಬೇಕು. ಆವಾಗ ಕ್ರಾಸ್ ಮಾಡ್ದಂಗೆ ಆಯ್ತು, ಆವಾಗ ದಾಟ್ದಂಗೆ ಆಯ್ತು, ಹೌದೇನಲ್ಲ? ಅಂದಾಗ ಹೆಂಗಪ್ಪ ಅಂದ್ರೆ ಟ್ರೈನ್ ಹೋಗ್ತಿರ್ತದ, ವ್ಯಕ್ತಿನೂ ಹೋಗ್ತಿರ್ತಾನೆ. ಅವರಿಬ್ಬರು ಒಂದೇ ದಿಕ್ಕಿನಲ್ಲಿ ಅದಾರ. ಒಂದೇ ದಿಕ್ಕಿನಲ್ಲಿ ಹೋಗುವಾಗ ಏನು ಮಾಡಬೇಕು? ವಿರುದ್ಧ ದಿಕ್ಕಿನಲ್ಲಿ ಹೋಗುವಾಗ ಏನು ಮಾಡಬೇಕು? ಎಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡೀವಿ. ಅದು ಸ್ವಲ್ಪ ಇದು ರೆಪಿಟೇಷನ್ ಅಂತ ಮತ್ತೊಂದು ಲೆಕ್ಕವನ್ನು ಹೇಳಕತ್ತೀನಿ ನಾನು. ಹಾಂ, ದೂರ ಈಕ್ವಲ್ ಟು ದೂರ ಎಷ್ಟದಪ್ಪ ಇಲ್ಲಿ? ದೂರ ಎಷ್ಟದ ನೋಡ್ರಿ? ದೂರ 180. ರೈಲಿನ ಉದ್ದವೇ ದೂರ ಆಗ್ತದೆ. 180 ಮೀಟರ್ ಆಗ್ತದೆ. ವ್ಯಕ್ತಿಯ ದೂರ ಇಲ್ಲ, ವ್ಯಕ್ತಿಯ ಲೆಂತ್ ಇಲ್ಲ. ಆ ವ್ಯಕ್ತಿಯ ಬದಲಿಗೆ ಇನ್ನೂ ಒಂದು ಟ್ರೈನ್ ಇತ್ತು ಅಂದ್ರೆ ಆ ಟ್ರೈನು ನಾವು ಇಲ್ಲೇ ತೊಗೋತಿದ್ದೀವಿ, ಇಲ್ಲಿ ಪ್ಲಸ್ ಮಾಡ್ಕೊತಿದ್ದೀವಿ. ಅದ್ರದ್ದೇನು ಸಮಸ್ಯೆ ಇಲ್ಲ. ಇನ್ನು ವೇಗ
ಎಷ್ಟದ ವೇಗ? ರೈಲಿನ ವೇಗ ಎಷ್ಟದ? 72 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ. ಹೌದಾ? ಆಮೇಲೆ ಇದ್ರೆ ವ್ಯಕ್ತಿಯ ವೇಗ ಎಷ್ಟದ? ಅದು ಮುಂದೆ ಇದ್ರಾಗೆ ಪ್ಲಸ್ ಮಾಡ್ಕೊಂಬಿಡೋಣ. 12 ಎಷ್ಟು? 12 ಪ್ಲಸ್ ಅಲ್ಲ, ಮೈನಸ್ ಮಾಡ್ಕೋಬೇಕು. ಯಾಕಂದ್ರೆ ನೇರವಾಗಿ ಹೊಂಟದ. ವಿರುದ್ಧ ದಿಕ್ಕಿನಲ್ಲಿ ಹೋಗುವಾಗ ಪ್ಲಸ್ ಮಾಡ್ತಿದ್ದೀವಿ. ಇಲ್ಲಿ ಟ್ರೈನು ಒಂದೇ ದಿಕ್ಕಿನಲ್ಲಿ ಹೊಂಟದ, ಅದೇ ದಿಕ್ಕಿನಲ್ಲಿಯೇ ವ್ಯಕ್ತಿ ಹೊಂಟಾರ. ಅಂದರೆ ವ್ಯಕ್ತಿ ಮತ್ತು ಟ್ರೈನು ಒಂದೇ ದಿಕ್ಕಿನಲ್ಲಿ ಹೊಂಟಾರ, ನೇರವಾದ ಒಂದೇ ದಿಕ್ಕಿನಲ್ಲಿ ಹೊಂಟಾರ. ಅಂದ್ರೆ ನಾವು ಮೈನಸ್ ಮಾಡಬೇಕು. ಅಕಸ್ಮಾತ್ ಅಪೋಸಿಟ್ ಡೈರೆಕ್ಷನ್ ಇತ್ತು ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡ್ಕೊತಿದ್ದೀವಿ. ಅಂದರೆ ಎಷ್ಟಾಯಿತು? 18 ಕಿಲೋಮೀಟರ್ ಪ್ರತಿ ಗಂಟೆ ಅದ. ಇದು ಟ್ರೈನಿಂದು ವೇಗ ಆಯಿತು, ಇದು ವ್ಯಕ್ತಿಯ ವೇಗ ಆಯಿತು. ಎಷ್ಟಾಯಿತು? 72ರಲ್ಲಿ 18 ಕಳೆದಾಗ 54 ಬರ್ತದೆ. ಎಷ್ಟು? 54 ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಹೌದಲ್ಲ? ಇನ್ನು ಕಾಲ ಈಕ್ವಲ್ ಟು ಕಂಡು ಹಿಡಿಬೇಕಾದಂಥ ಭಾಗ. ಇಲ್ಲಿ ಏನದಿಲ್ಲಿ ಮೀಟರ್ ಅದಲ್ಲ, ಇಲ್ಲಿ ಪ್ರತಿ ಗಂಟೆ ಅದ. ನಾವೇನು ಮಾಡಬೇಕು? ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ತರಬೇಕು. ಮೀಟರ್ ಪರ್ ಸೆಕೆಂಡಿಗೆ ತರಬೇಕು. ಅಂದ್ರೆ 54ನ್ನು ಎಷ್ಟರಿಂದ ಗುಣಾಕಾರ ಮಾಡಬೇಕು? 5/18 ಅಂಶದಿಂದ ಗುಣಾಕಾರ ಮಾಡಿದಾಗ ಮೀಟರ್ ಪರ್ ಸೆಕೆಂಡ್ ಆಗ್ತದೆ. 5/18 ಅಂಶ ಅಂದರೆ ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡ್ದಲ್ಲಿ ಬರೆಯಬೇಕಾದರೆ 5/18 ಅಂಶದಿಂದ ಗುಣಿಸಬೇಕು. ಅಂದರೆ ಏನಾಯ್ತು? ಇದು ಮೀಟರ್ ಪರ್ ಸೆಕೆಂಡ್ ಆಯಿತು. ಮೀಟರ್ ಪರ್ ಸೆಕೆಂಡ್ ಆಯಿತು. 18 ಒಂದಲೇ 18 ಮೂರಲೇ 3 5ಲೇ 15 ಮೀಟರ್ ಪರ್ ಸೆಕೆಂಡ್. ಅಂದರೆ 1 ಸೆಕೆಂಡಿಗೆ 15 ಮೀಟರ್ವನ್ನು ಓಡ್ತದೆ. ಇನ್ನು ಕಾಲ ಎಷ್ಟು? ಕಾಲದ ಸೂತ್ರ ಹೇಳ್ರಿ. ಕಾಲ ಈಕ್ವಲ್ ಟು ದೂರ ಅಪಾನ್ ವೇಗ. ದೂರ ಎಷ್ಟದ? 180 ಮೀಟರ್ ಅದ. ವೇಗ ಎಷ್ಟದ? 15 ಮೀಟರ್ ಪರ್ ಸೆಕೆಂಡ್ ಅದ. 15 ಒಂದಲೇ 15 12 ಈಕ್ವಲ್ ಟು 12 ಸೆಕೆಂಡ್ ಆಯಿತು. ಇದು ನಮ್ಮ ಆನ್ಸರ್. ದ ರೈಟ್ ಆಪ್ಷನ್ಸ್ ಸಿ. ಇವು ಇಲ್ಲಿವರೆಗೆ 10 ಪ್ರಶ್ನೆಗಳನ್ನು ಬಿಡಿಸೀನಿ. ಸೈನಿಕ್ ಸ್ಕೂಲ್ದಲ್ಲಿ ಕೇಳುವಂಥ ಅತಿ ಪ್ರಮುಖವಾದಂಥ ಪ್ರಶ್ನೆಗಳು ಈ ಥರನಾಗಿ ಈ ಪಾಠದಲ್ಲಿ ಬರ್ತಿರ್ತಾವೆ. ಸ್ವಲ್ಪ ಚೇಂಜ್ ಮಾಡ್ತಿರ್ತಾರೆ. ಇವುಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊತ ನಿಮ್ಮ ಅಭ್ಯಾಸವನ್ನು ಪರ್ಫೆಕ್ಟ್ ಮಾಡ್ಕೋಬೇಕು.